ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ದೀವಿ ಅಂತಂದು ಹೇಳ್ರಿ. ಸಂತೋಷವಾಗಿದ್ದೀರಾ? ದೇವ್ರ ಮಾತು ಕೇಳ್ರಿ. ನಮ್ಮ ಸಂತೋಷ, ನಮ್ಮ ಮುಖದಲ್ಲಿ ಸಂತೋಷ ದೇವರು ನೋಡ್ತಾನೆ. ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಕೃಪೆಯಿಂದ ಕೃಪೆಗೆ ಕರೆದೊಯ್ಯುವುದಕ್ಕೆ ಸಿದ್ಧವಾಗಿದ್ದಾನೆ. ಯೆಶಾಯ ಗ್ರಂಥ 60ನೇ ಅಧ್ಯಾಯ 2ನೇ ವಚನ 1-2. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲ ಜನಾಂಗವನ್ನು ಮುಚ್ಚಿದೆ. ಇಷ್ಟು ಬಾಧೆ ನೋಡ್ರಿ. ಲೋಕ ಶರೀರಾಶೆ, ನೇತ್ರಾಶೆ, ಜೀವಪು ಡಂಬದಿಂದ ತುಂಬಿಬಿಟ್ಟಿದೆ. ಎಲ್ಲ ಎಲ್ಲಿ ನೋಡಿದರೂ ಮೋಸ, ತೋಳದ ಸ್ವಭಾವ, ಕ್ರೂರತ್ವ, ದ್ವೇಷ, ಕೋಪ, ಹೊಡೆದಾಟ, ಜಂಜಾಟ, ಕಚ್ಚಾಟ. ದೇವರು ಹೇಳ್ತಾ ಇದ್ದಾನೆ, ಇಗೋ, ಕತ್ತಲ ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲ ಮುಚ್ಚಿದೆ. ಕಾರ್ಗತ್ತಲದಿಂದ ಮುಚ್ಚಲ್ಪಟ್ಟಿದ ಈ ಲೋಕ ಯಾತ್ರೆ ಎಲ್ಲಿಗೆ ಹೋಗ್ತೀರ? ನರಕಕ್ಕೆ ಹೋಗ್ಬೇಕಾಗುತ್ತೆ. ಸಮಯ, ಸಂದರ್ಭ. ದೇವರು ಶಿಲುಬೆ ಎತ್ತಿದ್ದಾನೆ ಅಂದರೆ 3 ಸಲ ಕೇಳಿದನ್ರಿ ದೇವರನ್ನ, ಅಪ್ಪ, ಈ ಪಾತ್ರೆಯನ್ನು ನಾನು ಹೇಗೆ ನಿನಗೆ ಅಂಗೀಕಾರವೇ, ಶುಭವೇ, ಶಾಂತಿ ಇದೆನಾ? ಮಗನೇ, ಶಿಲುಬೆ ಹತ್ತಬೇಕು. ನೀನು ತಾನೇ ಶಿಲುಬೆಯಲ್ಲಿ ರಕ್ತ ಸುರಿಸಬೇಕು. ಇಷ್ಟು ಜನಾಂಗಗಳು ಶಾಂತಿಯಿಂದ ಪರಲೋಕಕ್ಕೆ ಹೋಗಬೇಕು ಅಂದರೆ ನೀನು ತಾನೇ ಕಷ್ಟಪಡಬೇಕು. ನೋಡ್ರಿ, ಕಷ್ಟಪಡದೆ ನಿಮಗೆ ದುಡ್ಡು ಬರ್ತಾವ? ಕಷ್ಟಪಡ್ಲಿಂದ ನಿಮಗೇನಾದರೂ ಸ್ವಾತಂತ್ರ್ಯ ಸಿಗುತ್ತಾ? ನಿಮಗೆ ಉದ್ಯೋಗದಲ್ಲಿ ಕಷ್ಟಪಟ್ಟರೆ ತಾನೇ ನಿಮಗೆ. ಹಾಗೆ ಶಿಲುಬೆ ಎತ್ತಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ಮರಣದ ಆ ಪಾತ್ರೆಯನ್ನು ಮುರಿದಾಕಿದ್ದಾನೆ. ಮರಣದಂತ ಬಲವಾದವನಿಗೆ ತುಳಿದು ಹಾಕಿದ್ದಾನೆ. ಸೈತಾನನ್ನು ತುಳಿದುವುದು ಅಷ್ಟು ಸುಲಭ ಅಲ್ರಿ. ಅವನಿಗೆ ಅಧಿಕಾರವಿದೆ. ಈಗ ಶತ್ರು ಬಲದ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ ಅಂತಂದು, ಶತ್ರು ಬಲದ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ. ದೇವರ ವಾಕ್ಯವು ಎಲ್ಲರಿಗೆ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ. ಅದೇ ವಾಕ್ಯವು ನಮಗೆ ಕೊಟ್ಟಿದ್ದಾನೆ. ಯಾಕೆ? ನಿನಗೆ ಶಾಂತಿ ಇದೆ. ಶಾಂತಿಯಿಂದ ಮಾಡೋನು ಕೆಲಸ. ದೇವರ ತೇಜಸ್ಸನ್ನು ನಿನ್ನ ಹೃದಯದಲ್ಲಿದೆ. ನಿನ್ನ ಹತ್ರ ಬಲವಿದೆ. ಶತ್ರು ಬಲದ ಮೇಲೆ ನಿನಗೆ ಶಕ್ತಿ ಇದೆ. ಅದಕ್ಕಾಗಿ ನಿನಗೆ ಎಷ್ಟು ಶ್ರಮೆ ಬಂದರೂ, ಕಷ್ಟ ಬಂದರೂ, ಬಾಧೆ ಬಂದರೂ ಸಹಿಸೋಕೆ ತಾಳ್ಮೆ ನಿನಗಿರುತ್ತೆ. ಏಳು, ಪ್ರಕಾಶಿಸು. ನಿನಗೆ ಬೆಳಕು ಬಂತು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ದೇವರ ಮಕ್ಕಳಿಗೆ, ಕ್ರಿಸ್ತನ ಮಕ್ಕಳಿಗೆ ನೀನು ಪಾಪ ಪರಿಹಾರವನ್ನು ಚೆಲ್ಲಿಸಿದೀಯಾ? ಅಪ್ಪ, ನಾನು ಪಾಪ ಮಾಡಿದ್ದೀನಿ, ನನ್ನನ್ನು ನಿನ್ನ ರಕ್ತದಿಂದ ತೊಳಿ, ನಿನ್ನ ರಕ್ತದಿಂದ ನನ್ನ ತೊಳೆಯಪ್ಪ. ನಿನ್ನ ರಕ್ತದಿಂದ ತೊಳೆದ್ರೆ ನಾನು ಶುದ್ಧಿ ಆಗ್ತೀನಿ.
ನನಗೆ ಶಾಂತಿ ಬೇಕು, ನನಗೆ ಪಾಪ ಕ್ಷಮಾಪಣೆ ಬೇಕು, ಈ ಭಾರವನ್ನು ನಾನು ಬಿಟ್ಬಿಡ್ಬೇಕು, ನನಗೆ ಹೊಸ ಜೀವನ ಬೇಕು, ಹೊಸ ಮನಸ್ಸು ಬೇಕು, ಹೊಸ ನೂತನ ಜನ್ಮ ಬೇಕು, ನೂತನ ಸ್ವಭಾವ ಬೇಕು ಅಂತ ನಾವು ಕೇಳಿದರೆ ದೇವರು ಕೊಟ್ಬಿಡ್ತಾನೆ. ಏಕೆಂದರೆ ಸಿಲುಬೆ ಹತ್ತಿ ರಕ್ತ ಸುರಿಸಿ ಪಾಪ ಪರಿಹಾರ ಮಾಡಿದ್ದು ಕ್ರಿಸ್ತನು ತಾನೇ. ಅದಕ್ಕೆ ಹೇಳ್ತಾ ಇದ್ದಾನೆ, ಕ್ರಿಸ್ತರ ಮಕ್ಕಳ ಹೇಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಇದೆ. ಅದೇ ಲೋಕಕ್ಕೆ ಆರ್ಡರ್ ಕಾಲ್ ಏನು ನೋಡ್ರಿ, ಈಗೋ ಕತ್ತಲ ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲ ಜನಾಂಗಗಳನ್ನು ಮುಚ್ಚಿದೆ, ನಿನ್ನ ಮೇಲೆ ಯೆಹೋವನು ಉದಯಿಸಿದನು. ಏನು ಬೇಕ್ರಿ ನಮಗೆ, ಏನು ಬೇಕ್ರಿ ನಮಗೆ, ಇನ್ನೇನು ಬೇಕು ಹೇಳ್ರಿ? ಕುರಿಮರಿಯ ಸ್ವಭಾವ, ದೀನತ್ವ ನಿಮ್ಮಲ್ಲಿದೆ. ಈ ಮಾತು ನೀವು ಕೇಳಿದರೆ ನಿಮಗೆ ದೇವರ ಶಕ್ತಿ ನಿಮ್ಮ ಮೇಲೆ ಬರುತ್ತೆ. ಏಕೆಂದರೆ ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಪಾಪ ಕ್ಷಮಾಪಣೆ ಬೇಕಾ? ದೇವರು ಕೊಡ್ತಾನೆ. ಶಾಂತಿ ಬೇಕಾ? ದೇವರು ಕೊಡ್ತಾನೆ. ನೋಡ್ರಿ, ಪ್ರಕಟಣೆ ಗ್ರಂಥೆ 2ನೇ ಅಧ್ಯಾಯ 16ನೇ ವಚನದಲ್ಲಿ ಏನು ಹೇಳುತ್ತೆ ನೋಡ್ರಿ, ನಾನು ಬೇಗ ಬಂದು ನನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ನಾನು ಬೇಗನೆ ಬರ್ತೀನಿ, ನನ್ನ ಬಾಯಿಂದ ಕತ್ತಿಯನ್ನು ಅವರ ಮೇಲೆ ಯುದ್ಧ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಎಚ್ಚರಿಸ್ತಾ ಇದ್ದಾನೆ, ನಾನು ಬೇಗ ಬರ್ತಾ ಇದ್ದೀನಿ, ನನ್ನ ಖಡ್ಗವನ್ನು ಕತ್ತಿಯಿಂದ ಅವ್ರ ಮೇಲೆ ಯುದ್ಧ ಮಾಡ್ತೀನಿ. ನಿಮಗೆ ಪ್ರಾರ್ಥನೆ ಜೀವಿತವನ್ನು ಆಸಕ್ತಿಯಿಂದ ಪ್ರಾರ್ಥನೆ ಜೀವಿತ ಕೊಡ್ತಾನೆ. ಕೇಳ್ರಿ, ನೀವು ಬೇಡ್ಕೊಳ್ರಿ, ನಿಮಗೆ ಸಿಗುತ್ತದೆ. ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ನಿಮಗೆ ಸಿಗುತ್ತದೆ. ನಿಮ್ಮ ಮನಸ್ಸು, ಗುರಿ, ಪೂರ್ಣ ಹೃದಯ ನಿಮಗಿರಲಿ. ಆದರೆ ಎಷ್ಟು ಪ್ರೀತಿ ಇದೆ ನಮಗೆ ದೇವರಿಗೆ ನಮ್ಮ ಮೇಲೆ. ತೂರು ಸೀದೋನು ಗೊತ್ತಾ ನಿಮಗೆ? ತೂರು ಸೀದೋನು, ಯೇಸು ನಂಬಿಕೆ ಇಲ್ಲದವರನ್ನು ತನ್ನ ಹತ್ತಿರ ಕರೆದು ಮಹತ್ಕಾರ್ಯಗಳು ಮಾಡಿದ. ದೇವರ ಕಡೆಗೆ ತಿರುಗಲಿಲ್ಲ. ತೂರು ಸೀದೋನದಲ್ಲಿ ಈ ಅದ್ಭುತಗಳನ್ನು ಮಾಡಿದ್ರೆ ಅವರೆಷ್ಟೋ ನಂಬುತ್ತಾ ಇದ್ರು. ಅಯ್ಯೋ ಕೊರಜಿನ ಬೆತ್ಸಯಿದ, ನಿಮ್ಮಲ್ಲಿ ಅದ್ಭುತಗಳನ್ನು ಮಾಡಿದ್ದೇನಲ್ಲ. ತೂರು ಸೀದೋನು ಪ್ರಾಂತದಲ್ಲಿ ಅದ್ಭುತಗಳನ್ನು ಮಾಡಿದ್ರೆ ಮೇಲಾಗಿರುವುದು. ತೂರು ಸೀದೋನು ಪಾಪಿಷ್ಟಿವಾದ ಪಟ್ಟಣಗಳು. ತೂರು ಸೀದೋನು, ಈ ತೂರು ಸೀದೋನದಲ್ಲಿ ಅದ್ಭುತಗಳು ಮಾಡಿದ್ರೆ ಅವರು ಎಷ್ಟು ಅಲರ್ಟ್ ಆಗಿರ್ತಾರೆ ಗೊತ್ತಾ? ಇದು ನಮ್ಮಂದಾಗಲ್ಲ, ದೇವರ ಕೆಲಸ ಇದಂತ ನಂಬ್ತಾರೆ. ಆದರೆ ಅಲ್ಲಿ ಅವರು ಕಪೆರ್ನಹೂಮದಲ್ಲಿ ಯೆಹೂದ್ಯರು ನಂಬಲಿಲ್ಲ. ಎಲೇ ಕಪೆರ್ನಹೂಮವೇ, ನೀನು ಪರಲೋಕಕ್ಕೆ ಏರ್ಪಡಿವೆ ಹೇಳಿದ್ರು ನಂಬಲಿಲ್ಲ, ಅದ್ಭುತಗಳನ್ನು ನೋಡಿದ್ರು ನಂಬಲಿಲ್ಲ. ಅದಕ್ಕೆ ನೋಡ್ರಿ, ಈಗೋ ಕತ್ತಲ ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲ ಜನಾಂಗಗಳನ್ನು ಮುಚ್ಚಿದೆ, ಮುಚ್ಚಿದೆ. ಇದು ಅವರ ಸಹವಾಸ. ತೂರು ಸೀದೋನದಲ್ಲಿ ಅದ್ಭುತಗಳನ್ನು ಮಾಡಿದ್ದಿದ್ರೆ ಎಷ್ಟು ಅದ್ಭುತಗಳನ್ನು, ಮಹತ್ಕಾರ್ಯಗಳನ್ನು ದೇವರು ಮಾಡಿದ್ರು, ದೇವರ ಕಡೆಗೆ ತಿರುಗಲಿಲ್ಲ. ಬಾಧೆ ಪಡ್ತಾ ಇದ್ದಾನೆ. ಹೇಳು, ಪ್ರಕಾಶಿಸು. ನೀನು ಕ್ರಿಸ್ತನ ಮಗನ, ಕ್ರಿಸ್ತನ ನಂಬಿಕೊಂಡಿದೀಯಾ? ಕುರಿಮರಿ ಸ್ವಭಾವ, ದೀನತ್ವ,
ನಿನಗೆ ಬರುತ್ತೆ. ದೇವರ ಕಡೆಗೆ ತಿರುಗ್ತೀಯ, ದೇವರ ಮಾತು ಕೇಳ್ತೀಯ, ದೇವರ ಬಲದಿಂದ ಹೇಳ್ತೀಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಪ್ಪ, ನಮ್ಮನ್ನು ಪ್ರೀತಿಸಿದೆಯಾ, ನಮಗಾಗಿ ಸಿಲುಬೆ ಹತ್ತಿದೆಯಾ, ರಕ್ತ ಸುರಿಸಿದೆಯಾ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ